ಕರ್ನಾಟಕದಲ್ಲಿ ಸಾವಿನ ಬಾವಿಗಳು ಇನ್ನೆಷ್ಟಿದ್ದಾವೆ? ಅಂತೂ ಸಾತ್ವಿಕ್ ಬದುಕಿ ಬಂದ, ಆದ್ರೆ ಇನ್ನೂ ಎಷ್ಟು ಸಾವಿನ ಬಾವಿಗಳಿದ್ದಾವೆ ಕರ್ನಾಟಕದಲ್ಲಿ? ಈ ಹಿಂದೆ ಮಾಧ್ಯಮ ಬಹಳ ದೊಡ್ಡ ಅಭಿಯಾನ ಮಾಡಿ ಸಾವಿರಾರು ಸಾವಿನ ಬಾವಿಗಳನ್ನ ಮುಚ್ಚಿಸಿತ್ತು. ಈಗ ಮತ್ತೆ ಈ ತರದ ಸಾವಿನ ಬಾವಿಗಳು ಬಾಯಿ ತೆರೆದು ಕುಳಿತಿದ್ದಾವೆ. ಕರ್ನಾಟಕದಲ್ಲಿ ಇನ್ನೆಷ್ಟು ಸಾವಿರ ಈ ತರದ ಸಾವಿನ ಬಾವಿಗಳಿದ್ದಾವೆ? ಯಾರದ್ದೋ ನಿರ್ಲಕ್ಷ್ಯಕ್ಕೆ ಮಕ್ಕಳ ಜೀವಕ್ಕೆ ಎರವಾಗುತ್ತೆ. ಓಪನ್ ಬೋರ್ವೆಲ್ಗೆ ಹಾಗಾದ್ರೆ ಕಾನೂನೇ ಇಲ್ವಾ? ಎಷ್ಟು ಬಾವಿಗಳು ಇದೇ ರೀತಿ ಸಾವಿನ ಬಾವಿಗಳು ಬಾಯಿ ತೆರೆದು ಮಕ್ಕಳ ಬಲಿಗಾಗಿ ಕಾದು ಕುಳಿತಿವೆ ಕರ್ನಾಟಕದಲ್ಲಿ. ಯಾರದ್ದೋ ನಿರ್ಲಕ್ಷ್ಯಕ್ಕೆ ಮಕ್ಕಳ ಜೀವ ಬಲಿಯಾಗುವಂಥದ್ದು ಖಂಡಿತವಾಗ್ಲೂ ಇದು ಜಸ್ಟಿಫೈಬಲ್ ಅಲ್ವೇ ಅಲ್ಲ, ನ್ಯಾಯವೇ ಅಲ್ಲ. ಇದು ಒಂದು ಸಣ್ಣ ನಿರ್ಲಕ್ಷ್ಯ, ಕೊಳವೆ ಬಾವಿಯನ್ನು ಮುಚ್ಚದೆ ಇದ್ದಂತ ಒಂದು ಸಣ್ಣ ನಿರ್ಲಕ್ಷ್ಯ ನೋಡಿ ಎಷ್ಟು ದೊಡ್ಡ ಅನಾಹುತಕ್ಕೆ ಖುಷಿಯಾಗ್ಯಾದ್ರಿ. ಸಿದ್ದಾಪುತ್ತ ಹೊಳಿ ಹುಟ್ಟು ಬಂದಂಗಾಯ್ತ್ರಿ. ಸಿದ್ದಾಪುತ್ತ ಹೊಟ್ಟೆ ಹುಟ್ಟು ಬಂದಂಗಾಯ್ತ್ರಿ ಮಗ. ನಗು ಮಗು ಅಂತ ಆಂಬ್ಯುಲೆನ್ಸ್ ಹಿಂದ್ಗಡೆ ಬರೆದಿದೆ. ಅಂತೂ ಮಗು ಸಾವನ್ನ ಗೆದ್ದು ಬಂದು ಎಲ್ಲರ ಮುಖದಲ್ಲಿ ನಗುವನ್ನ ಮೂಡಿಸಿದೆ. ನಿಜಕ್ಕೂ ಬಹಳ ದೊಡ್ಡ ವಿಚಾರ ಇದು ಅಂತ ಹೇಳಬೇಕು. ಅಷ್ಟು ದೊಡ್ಡ ಕಾರ್ಯಾಚರಣೆಯ ನಂತರ ಅದಕ್ಕೊಂದು ಯಶಸ್ಸು ಸಿಗೋದಿದೆಯಲ್ಲ, ಅದು ನಿಜಕ್ಕೂ ಅದೃಷ್ಟ ತಂದುಕೊಡುವಂಥದ್ದು. ನಿಜಕ್ಕೂ ಅದು ಬಹಳ ಸಂತೋಷವನ್ನ ತಂದುಕೊಡುವಂಥದ್ದು. ಅಂತೂ ಮಗು ಬದುಕಿ ಬಂದಿದ್ದಾನೆ, ಆರೋಗ್ಯವಾಗಿದ್ದಾನೆ ಅಂತ ಡಾಕ್ಟರ್ ಹೇಳ್ತಾ ಇದ್ರು. 20 ಗಂಟೆ ಹಾಗೆ ತಲೆ ಕೆಳಕಾಗಿ ಇತ್ತು. ಹಾಗಾಗಿ ಒಂಚೂರು ಸಿಟಿ ಸ್ಕ್ಯಾನ್ ಮಾಡಿ ತಲೆಯಲ್ಲಿ ಏನೂ ಸಮಸ್ಯೆ ಆಗಿಲ್ಲ ಅನ್ನೋದನ್ನ ಖಚಿತಪಡಿಸ್ಕೊಳ್ಬೇಕಷ್ಟೇ. ಈಗ ಮೇಲ್ನೋಟಕ್ಕೆ ನೋಡಿದಾಗ್ಲಂತೂ ಮಗುಗೆ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ, ಅಲ್ಪ ಸ್ವಲ್ಪ ತರಚು ಗಾಯ ಆಗಿದೆ ಅಂತ. ವೀಕ್ಷಕರೇ, ನೀವು ಕೂಡ ಕರೆ ಮಾಡ್ಬೋದು. ನಮಗೆ ಖಂಡಿತವಾಗ್ಲೂ ಗೊತ್ತು, ಕರ್ನಾಟಕ ರಾಜ್ಯದಾದ್ಯಂತ ವೀಕ್ಷಕರು ಈ ಘಟನೆಯನ್ನ ನೋಡಿ ಮನಮಿಡಿದಿದ್ದೀರಿ. ನೀವುಗಳು ಕೂಡ ಕೈ ಜೋಡಿಸಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀರಿ ಆ ಮಗು ಬದುಕಿ ಬರಲಿ ಅಂತ. ನೀವು ಕೂಡ ಕಾಲ್ ಮಾಡ್ಬೋದು, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡ್ಬೋದು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಿ ನಿಮ್ಮ ಭಾವನೆಗಳನ್ನ ಅಭಿಪ್ರಾಯಗಳನ್ನ ಹಂಚ್ಕೊಳ್ಬಹುದು. ರಾಜ್ಯಾಡಳಿತಕ್ಕೆ ಒಂದು ಚುರುಕು ಮುಟ್ಟಿಸುವಂತ, ಎಚ್ಚರಿಸುವಂತ, ಚಾಟಿ ಬೀಸುವಂತ ಕೆಲಸನ ನಾವು ಮಾಡಬೇಕಾಗಿದೆ. ರೈಟ್, ಪ್ರಾರ್ಥನಾ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಪ್ರಾರ್ಥನಾ ಅವರೇ, ಎಲ್ಲಿಂದ ಮಾತಾಡ್ತಿದ್ರ? ನಮಸ್ಕಾರ ಮೇಡಮ್, ಯಲಹಂಕ ಬ್ಯಾಂಗ್ಳೂರಿಂದ. ಹೇಳಿ. ನಿನ್ನೆ ಇದು ನ್ಯೂಸ್ ನೋಡ್ದಾಗ್ಲಿಂದ ನಮ್ಗೆ ಇಷ್ಟು ಟೆನ್ಷನ್ ಆಗಿದೆ ಅಂದ್ರೆ ಪೇರೆಂಟ್ಸ್ ಆಗಿರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಆ ರೆಸ್ಕ್ಯೂ ಟೀಮ್ಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಬಟ್ ಪೇರೆಂಟ್ಸ್ ಕೂಡ ಸ್ವಲ್ಪ ಇಷ್ಟು ಚಿಕ್ಕ ಮಗುನ ಬಿಟ್ಟಿದೀವಿ ಅಂದ್ರೆ ಅವರು ಸ್ವಲ್ಪ ಕೇರ್ ತಗೊಳ್ಬೇಕು. ಇವಾಗ ಎಲ್ರಿಗೂ ತೊಂದ್ರೆ, ಎಲ್ರು ಟೆನ್ಸ್ ಆಗಿರ್ತೀವಿ ಮಗುಗ್ ಹೆಂಗಿದೆ ಏನು ಅಂತ. ಬಟ್ ರಿಯಲಿ ಅಪ್ರಿಷಿಯಬಲ್ ಜಾಬ್ ಇವ್ರದ್ದು, ರೆಸ್ಕ್ಯೂ ಟೀಮ್ ಅವ್ರದ್ದು. ಗವರ್ಮೆಂಟ್ ಸ್ವಲ್ಪ ಈ ತರ ಏನು ಓಪನ್ ಬೋರ್ವೆಲ್ಸ್ ನ ಬಿಡೋದಾಗ, ಯಾಕಂದ್ರೆ ಇದು ಫ್ರೀಕ್ವೆಂಟ್ ಆಗಿ ತುಂಬಾ 2008 ನಡೀತಾನೆ ಇರೋದ್ರಿಂದ ಸ್ವಲ್ಪ ಗವರ್ಮೆಂಟ್ ಅದ್ರ ಬಗ್ಗೆ ಜವಾಬ್ದಾರಿ ತಗೊಳ್ಬೇಕು. ಬಟ್ ಇದು ಪರ್ಸನಲ್ ಆಗಿ ಯಾರೋ ಅವರೇ ಬೋರ್ವೆಲ್ ಹಾಕ್ತಿದ್ದಾರೆ ಅವ್ರಂದ್ರೆ ಅವ್ರು ಇನ್ನೂ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು. ಅಟ್ ದ ಸೇಮ್ ಮಕ್ಕಳ ಕೇರ್ ಕೂಡ ಅವ್ರು ಜವಾಬ್ದಾರಿ ತಗೊಳ್ಬೇಕು. ಬಟ್ ಎನಿಹೌ ಮೇಡಮ್, ನೀವು ಇಷ್ಟು ಕಂಟಿನ್ಯೂಸ್ ಆಗಿ ನೀವು ಪಿನ್ ಟು ಪಿನ್ ಮಾಹಿತಿ ಕೊಡ್ತಾನೆ ಇದ್ರಿ. ಈಗ್ಲೂ ಲೈವ್ ಅಲ್ಲಿ ಎಲ್ಲ ತೋರಿಸ್ತಿದ್ದೀರ. ನಂಗೆ ತುಂಬಾ ಮೇನ್ ಮಗು ಜೀವ ಇರೋದೇ ಒಂದ್ ಸಂತೋಷದ ವಿಷಯ ಮೇಡಮ್. ಯಾಕಂದ್ರೆ ನಮಗೂ ಮಕ್ಳಿದ್ದಾರೆ, ಎಲ್ಲಾ ಮಕ್ಳು ನಮ್ಮ ಮಕ್ಳ ತರಾನೇ. ಸೊ ಮಗು ಜೀವಂತ ಬಂದಿದ್ದಕ್ಕೆ ನಮ್ಗೆ ತುಂಬಾ ಸಂತೋಷ. ನಿಮ್ಮ ಚಾನೆಲ್ ನ ಎಲ್ಲಾ ಸ್ಟಾಫ್ ಗಳಿಗೂ ಧನ್ಯವಾದಗಳು. ದಯವಿಟ್ಟು ರಿಪಬ್ಲಿಕ್ ಕನ್ನಡ ನೋಡ್ತಾ ಇರಿ. ಥ್ಯಾಂಕ್ ಯು ಪ್ರಾರ್ಥನಾ ಅವರೇ ಕಾಲ್ ಮಾಡಿದ್ದಕ್ಕೆ. ಹಾಗೇನೆ ಚಿಕ್ಕಮಂಗ್ಳೂರಿಂದ ಸ್ನೇಹ ಅಂತಿದ್ದಾರೆ. ನಮಸ್ಕಾರ ಸ್ನೇಹ ಅವರೇ, ಏನ್ ಹೇಳ್ತೀರಾ? ಮೇಡಮ್ ಅದ್ಭುತ ಮೇಡಮ್, ಇದು ಇವತ್ತು ನಡೆದಿದ್ದು ಪವಾಡ ಮೇಡಮ್. ಈ 3 ಗಂಟೆಗೆ ನಾವು ಯಾವಾಗ್ಲೂ ಪ್ರೇಯರ್ ಮಾಡ್ತೀವಿ ಜೀಸಸ್ ಅನ್ನ. ನಾವು ಮಾಡಿದ್ದು ಪ್ರಾರ್ಥನೆ ಆ ಯೇಸು ಕೇಳಿದ್ರು ಮೇಡಮ್. ಯೇಸುವಿಗೆ ಕೋಟಿ ಸ್ತೋತ್ರ. ಯಾರ್ದಾದ್ರೂ ಮಗು ಒಂದು ಜೀವ ಹೋಗ್ಬಾರ್ದು, ಅನ್ಯಾಯವಾಗಿ ಬಾಳಿ ಬದುಕ್ಬೇಕು. ನನ್ಗೂ ಒಂದು ಮಗು ಇದೆ. ರೈಟ್, ಥ್ಯಾಂಕ್ ಯು ಸ್ನೇಹ ಅವರೇ ಮಾತನಾಡಿದ್ದಕ್ಕೆ ರಿಪಬ್ಲಿಕ್ ನೊಂದಿಗೆ. ಚಿಕ್ಕಮಂಗ್ಳೂರಿನಿಂದ ಗಿರೀಶ್ ಅಂತ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಗಿರೀಶ್ ಅವರೇ, ಏನ್ ಹೇಳಕ್ ಬಯಸ್ತೀರಿ? ನಮಸ್ತೆ ಮೇಡಮ್. ಏನ್ ಹೇಳಕ್ ಬಯಸ್ತೀರಿ? ಮೇಡಮ್, ನಾವು ನಿನ್ನೆಯಿಂದ ನ್ಯೂಸ್ ನೋಡ್ತಾ ಇದ್ವಿ, ಬದುಕು ಬಂದಿದ್ದು ತುಂಬಾ ಖುಷಿ ಆಯ್ತು. ಇವತ್ತು ಪೇರೆಂಟ್ಸ್ಗೂ ಸ್ವಲ್ಪ ಹೇಳ್ಬೇಕು ಮೇಡಮ್. ಅವರು ಅಷ್ಟು ಚಿಕ್ಕ ಮಗುನ ಬೋರ್ವೆಲ್ ಇದ್ರ ಹತ್ರ ಬಿಟ್ಟಿದ್ದು ಅವ್ರದ್ದು ಸ್ವಲ್ಪ ಇದಿದೆ.
ಸೊ ಅವರಿಗೆ ಜೊತೆಗೆ ಗೌರ್ಮೆಂಟ್ಗೂ ಕೂಡ ನಾವು ಹೇಳ್ಬೇಕಾಗುತ್ತೆ ಮೇಡಮ್. ಓಕೆ ಬಾವಿನ ತೆಗೆದಾದ ನಂತರ ಅದನ್ನ ಮುಚ್ಚಲಿಕ್ಕೆ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಅದು ಗೌರ್ಮೆಂಟ್ ಬೋರೆಲ್ಲ ಸ್ಯಾಂಕ್ಷನ್ ಆಗಿದ್ರೆ ಗೌರ್ಮೆಂಟ್ ಜವಾಬ್ದಾರಿ, ಅಥವಾ ಪೇರೆಂಟ್ಸ್ ತೆಗೆಸಿದ್ರೆ ಅವ್ರ ಜವಾಬ್ದಾರಿ ಅದು. ಓಕೆ ಎಷ್ಟು ಪಾಪ ಸಾವು ನೋವಿನ ಹೊರಗಡೆ ಬಂದಿದ್ದಕ್ಕೆ ತುಂಬಾ ಆ ಸಿಬ್ಬಂದಿ ವರ್ಗದವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಮೇಡಮ್. ಓಕೆ ಓಕೆ ಸಿಬ್ಬಂದಿ ವರ್ಗದವರಿಗೆ. ಓಕೆ, ಥ್ಯಾಂಕ್ ಯು ಗಿರೀಶ್ ಕರೆ ಮಾಡಿ ಮಾತನಾಡಿದ್ದಕ್ಕೆ. ಮೈಸೂರಿನಿಂದ ಮನು ಅಂತ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಮನು ಅವರೇ, ಏನು ಹೇಳೋದಕ್ಕೆ ಬಯಸ್ತೀರಾ? ಮೇಡಮ್ ನಮಸ್ತೆ. ಈಗ ಈಗ SDR ಟೀಮ್ಗೆ ತುಂಬಾ ಧನ್ಯವಾದಗಳು ಮೇಡಮ್. ಹಾಗೇನೆ ಈಗ ಮಳೆ ಇಲ್ಲ ಅಂತ ತುಂಬಾ ಬಾವಿಗಳೆಲ್ಲ ಎಲ್ಲ ಕಡೆ ಕೊರಸ್ತಾ ಇದ್ದಾರೆ. ಇಂಥ ಅನಾಹುತಗಳು ಮುಂದೆ ಆಗುವಂತ ಪರಿಸ್ಥಿತಿ ತುಂಬಾ ಹೆಚ್ಚಿದೆ ಮೇಡಮ್. ಅದರಿಂದ ಸರ್ಕಾರ ಇದ್ರ ಬಗ್ಗೆ ಒಂದು ಗ್ರಾಮದ ಮಟ್ಟದಲ್ಲಿ ಒಂದು ಎಚ್ಚರಿಕೆ ತಗೊಂಡು ಯಾವ್ಯಾವ ಕಡೆ ಬೋರ್ವೆಲ್ ನ ಕೊರೆದಿದ್ದಾರೆ ಅದನ್ನ ಸ್ವಲ್ಪ ಐಡೆಂಟಿಫಿಕೇಶನ್ ಮಾಡಿ ಇದನ್ನ ಏನಾದ್ರು ತೊಂದರೆಗಳಿದ್ರೆ ಅದನ್ನ ಮುಚ್ಚಿಸುವಂತ ಕೆಲಸವನ್ನು ಸರ್ಕಾರದ ಮಟ್ಟದಲ್ಲಿ ಮಾಡ್ಬೇಕಾಗಿ ಅಂತ ಕೇಳ್ಕೊತೀವಿ ಮೇಡಮ್. ಅದು ಓಕೆ, ಥ್ಯಾಂಕ್ ಯು ಮನು ಅವರೇ ರಿಪಬ್ಲಿಕ್ನೊಂದಿಗೆ ಮಾತನಾಡಿದ್ದಕ್ಕೆ. ಯಶವಂತಪುರದಿಂದ ಮಹೇಶ್ ಕುಮಾರ್ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಮಹೇಶ್ ಕುಮಾರ್ ಅವರೇ, ಹೇಳಿ ಏನು ಹೇಳಕ್ ಬಯಸ್ತೀರಾ? ನಮಸ್ಕಾರ ಮೇಡಮ್ ಅವರೇ. ನಾವು ಬೆಳಗ್ಗೆ ನೋಡ್ತಾನೆ ಇದ್ದೀವಿ. ಫುಲ್ ಖುಷಿ ಆಗ್ಯದ್ರಿ, ಖುಷಿ ಹೊಳಿ ಹುಟ್ಟು ಬಂದಂಗಾಯ್ತ್ರಿ. ಸಿದ್ದಾಪುತ್ಯ ಹೊಟ್ಟೆ ಹುಟ್ಟು ಬಂದಂಗಾಯ್ತ್ರಿ ಮಗ. ರವಿ ಅಂತ ಕಾಲ್ ಮಾಡಿದ್ದಾರೆ ಮೈಸೂರಿನಿಂದ. ನಮಸ್ಕಾರ ರವಿ ಅವರೇ, ಏನು ಹೇಳಕ್ ಬಯಸ್ತೀರಿ? ಮೇಡಮ್ ಅದ ಮಗು ಬದುಕಿದ್ದು ನಮ್ಗೆ ತುಂಬಾ ಖುಷಿ ಆಯ್ತು. ಮತ್ತೆ ಕಾರ್ಯಾಚರಣೆ ಮಾಡಿದ್ರಲ್ಲ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಓಕೆ, ಎಲ್ಲಾರ್ಗು ನಾವು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ದೇವ್ರೆಲ್ಲ ನಾನು ಇಲ್ಲಿ ಸಿದ್ದಪ್ಪಾಜಿಗೆಲ್ಲ ಬೇಡ್ತಾ ಇದ್ದೆ, ದೇವ್ರೇ ಒಳ್ಳೇದಾಗ್ಲಿ ಅಪ್ಪ ಅಂತ. ಅದೇ ರೀತಿ ಕಾರ್ಯಾಚರಣೆ ಮಾಡಿ ಅವ್ರಿಗೆಲ್ಲ ಧನ್ಯವಾದಗಳು ಮೇಡಮ್. ಓಕೆ, ರೈಟ್. ಥ್ಯಾಂಕ್ ಯು ರವಿ ಅವರೇ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ. ಗುಲ್ಬರ್ಗಾದಿಂದ ಮಹೇಶ್ ಅಂತ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಮಹೇಶ್ ಅವರೇ, ಏನು ಹೇಳ್ತೀರಿ? ಹಾ ಮೇಡಮ್, ಒಂದು ಒಳ್ಳೆ ವಿಚಾರ ಅದು ಮಾಡಿದ್ದವರು ರೆಸ್ಕ್ಯೂ ಮಾಡಿರುತ್ತೆ. ನಮ್ಗೆ ಬಹಳ ಖುಷಿಯಾಗಿದೆ. ಓಕೆ, ಏನೇ ಆಗ್ಲಿ ಮಗು ಉಳಿತು, ನಮ್ಗೆ ಒಂಥರ ಖುಷಿ ಆಗ್ತಿದೆ. ಮತ್ತೇನ್ಗಳು ಮೇಡಮ್? ಹಲೋ, ಹೇಳಿ ಹೇಳಿ. ಮತ್ತೆ ಮೇಡಮ್ ಇದು ಚೆನ್ನಾಗಿ ಆರಾಮಾದ್ರೆ ಸಾಕು ಮೇಡಮ್. ಕರೆಕ್ಟ್. ಓಕೆ, ಥ್ಯಾಂಕ್ ಯು ಮಹೇಶ್ ಅವರೇ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಕಲಬುರಗಿಯಿಂದ ಲಿಂಗಣ್ಣ ಕರೆ ಮಾಡಿದ್ದಾರೆ. ನಮಸ್ಕಾರ ಲಿಂಗಣ್ಣ ಅವರೇ, ಏನು ಹೇಳಕ್ ಬಯಸ್ತೀರಿ? ಇದು ನಮ್ಮ ಬಿಜಾಪುರ ಡಿಸ್ಟ್ರಿಕ್ಟ್ ಡಿಸಿ ಮತ್ತು ಈ ಸಿಬ್ಬಂದಿಗಳಿಗೆ ಬಹಳ ರೆಸ್ಪೆಕ್ಟ್ ಧನ್ಯವಾದ ಹೇಳಬೇಕಾಗ್ತದೆ. ಈ ಒಂದು ರಿಪಬ್ಲಿಕ್ ಕನ್ನಡ ಅಂತ ಹಿಂದೆ ನೀವು ಬಹಳ ಚಾನಲ್ ತೋರಿಸ್ತೀರಿ, ಎಲ್ಲ ಒಂದು ಚಾನಲ್ಗಳು ನೀವು ಬಹಳ ತೋರಿಸ್ತೀರಿ. ಓಕೆ, ಇದು ಬಹಳ ನನಗೆ ಹೆಮ್ಮೆ ಪಡಂತ ವಿಷಯ. ಮತ್ತು ಬದುಕಿ ಹುಟ್ಟಿ ಒಂದು ಹುಟ್ಲಕ್ಕ ಹುಲ್ಲು ಬಿದ್ದಲ್ಲ. ಇದೆಲ್ಲ ಕಾರ್ಯಾಚರಣೆ ಮಾಡಿದ್ದು ಮತ್ತೆ ಟಿವಿ ನೀವು ಇನ್ನ ಕನ್ನಡದ ಸಲುವಾಗಿ ನೀವೆಲ್ಲ ಒಂದು ಸಹಕಾರ ಕೊಟ್ಟು ನೀವೆಲ್ಲ ಚಾನಲ್ ಟಿವಿ ತೋರಿಸ್ತಲ್ಲ, ಓಕೆ, ಬಹಳ ನನ್ನ ಅಪೂರ್ವ ಹೆಮ್ಮೆ ಪಡಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಲಿಂಗಣ್ಣ ಅವರೇ ಕರೆ ಮಾಡಿದ್ದಕ್ಕೆ. ನೋಡಿ, ಕರ್ನಾಟಕದಾದ್ಯಂತ ಜನಗಳು ಕರೆ ಮಾಡಿ ತಮ್ಮ ಭಾವನೆಯನ್ನು ಹಂಚಿಕೊಳ್ತಾ ಇದ್ದಾರೆ. ಆದರೆ ಸರ್ಕಾರ, ಆಡಳಿತ, ಜಿಲ್ಲಾಡಳಿತಗಳು ಅರ್ಥ ಮಾಡ್ಕೊಳ್ಬೇಕು ಇದನ್ನು. ಎಲ್ಲೆಲ್ಲ ಇದು ತೆರೆದ ಕೊಳವೆ ಬಾವಿಯನ್ನು ಎಷ್ಟು ಸುಲಭವಾಗಿ ನಿರ್ಲಕ್ಷ್ಯ ಮಾಡಿಬಿಡ್ತಾರೆ, ಅದೇನು ಅಂತ ದೊಡ್ಡ ವಿಷಯ ಅಲ್ಲ. ರೈಟ್, ಹುಬ್ಬಳ್ಳಿಯಿಂದ ಚರಣ್ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಚರಣ್ ಅವ್ರು, ಏನು ಹೇಳ್ತೀರಾ? ನಮಸ್ತೆ ಮೇಡಮ್. ಇದು ಎಲ್ಲ ಮಾಡಿದ ಎಲ್ಲ ಸಿಬ್ಬಂದಿಗೂ ಬಹಳ ಧನ್ಯವಾದಗಳು. ಹಾಗೆ ಆ ಹುಡುಗನ ಸಿದ್ದಪ್ಪಜನ ಆಶೀರ್ವಾದದಿಂದ ಹುಟ್ಟಿ ಬಂದಿದ್ದಾನೆ ಮತ್ತೆ. ಆದರೆ ನಿಮ್ಮ ಚಾನೆಲ್ಗಳು ಬಹಳ ರಾತ್ರಿಯಿಂದ ನೋಡ್ತಾ ಇದ್ದೀನಿ, ರಾತ್ರಿ 12:30 ಮಟ್ಟ ನೋಡ್ತಾ ಇದ್ದೀನಿ. ಬಹಳ ಬಹಳ ಒಳ್ಳೆ ಕಾರ್ಯ ನಡೆದಿದೆ. ಆದ್ರೆ ಬಹಳ ಒಂದು ಆಯುಷ್ ಬಹಳ ಗಟ್ಟಿದೆ. ಮತ್ತೆ ಹುಟ್ಟಿ ಬಂದ ಸಿದ್ದಪ್ಪ ಅಂತಂದು ಎಲ್ಲಾರು ಘೋಷಣೆ ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಇದೀವಿ, ಈಗ ಬೆಳಗ್ಗೆಲಿಂದ ನೋಡ್ತಾ ಇದ್ದೇನೆ. ಈಗ ನಿಮ್ದೆ ಚಾನೆಲ್ ನೋಡ್ತಾ ಇದ್ದೀನಿ. ರೆಸ್ಕ್ಯೂ ಆಯ್ತಲ್ಲ, ಅವಾಗ ಏನನ್ನಿಸ್ತು? ಮಗು ಹೊರಗಡೆ ಬಂತಲ್ಲ, ಆ ಕ್ಷಣ ಏನನ್ನಿಸ್ತು? ಅವಾಗ ಬಹಳ ಅಂದ್ರೆ ಬಹಳ ಖುಷಿ ಆಗ್ತು ನಮ್ಗೆ. ಕಣ್ಣಲ್ಲಿ ಅದು ನೀರು ತುಂಬಿತ್ತು. ಖಂಡಿತವಾಗ್ಲೂ ಬಹಳ ಬಹಳ ಗಟ್ಟಿ ಇದೆ ಜೀವನ ಒಂದು. ತಾಯಿ ಹೊಟ್ಟೆ ಬಹಳ ಇದಾಗಿದೆ.
ಅವರ ಮುಖದಲ್ಲಿ ಎಷ್ಟು ಸಂತೋಷ ಇತ್ತು ಅಂದ್ರೆ ಇಡೀ ವಿಜಯಪುರ ಜಿಲ್ಲೆ ಮುಖದಲ್ಲಿ ಎಷ್ಟು ಸಂತೋಷ ಹರಿಸಿ ಬಂದಿತ್ತು, ಬಹಳ ಸೌಖ್ಯವಾಯ್ತು. ಕರೆಕ್ಟ್. ಥ್ಯಾಂಕ್ ಯು ಶರಣ್ ಅವರೇ, ರಿಪಬ್ಲಿಕ್ನೊಂದಿಗೆ ಮಾತನಾಡಿದ್ದಕ್ಕೆ.